ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎರಡನೇ ಅಧ್ಯಾಯ, ಅದರ ಹೆಸರು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ. ಇದರ ಅರ್ಥ ನಮ್ಮ ದೇಶದ ಅಥವಾ ಯಾವುದಾದರೂ ಒಂದು ದೇಶದ, ಒಂದು ರಾಷ್ಟ್ರದ ಒಂದು ನಿರ್ದಿಷ್ಟಪಡಿಸಿದ ವರ್ಷದ ಅವಧಿಯಲ್ಲಿನ ಆದಾಯವನ್ನು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಕಳೆದ ತರಗತಿಯಲ್ಲಿ ತಾವು ಸಮಗ್ರ ಅರ್ಥಶಾಸ್ತ್ರ ಅಂದ್ರೇನು, ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡಿದ್ದೀರಿ. ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪರಿಕಲ್ಪನೆಗಳನ್ನು ನಾವು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ದು ಉಂಟು. ಹಾಗಾದರೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಾವು ಏನನ್ನು ಅಭ್ಯಾಸ ಮಾಡಬೇಕು? ಈ ಅಧ್ಯಾಯದಲ್ಲಿ ಮೊದಲನೇದಾಗಿ ರಾಷ್ಟ್ರೀಯ ವರಮಾನ ಅಂದ್ರೇನು, ರಾಷ್ಟ್ರೀಯ ವರಮಾನದಲ್ಲಿ ಪ್ರಮುಖವಾದಂತಹ ಕೆಲವೊಂದಿಷ್ಟು ಪರಿಕಲ್ಪನೆಗಳು ಬರ್ತವೆ, ಅವುಗಳನ್ನು ನಾವು ಅಧ್ಯಯನ ಮಾಡಬೇಕು. ಅವುಗಳನ್ನು ನಾವು ರಾಷ್ಟ್ರೀಯ ಆದಾಯದ ಅನನ್ಯತೆಗಳು ಅಂತ ಕರಿತೀವಿ. ಆ ಒಂದು ವ್ಯವಸ್ಥೆಯಲ್ಲಿ ಅದರ ಜೊತೆಗೆ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವ ಕೆಲವೊಂದಿಷ್ಟು ವಿಧಾನಗಳು, ಅಂದರೆ ಅಲ್ಲಿ 3 ವಿಧಾನಗಳು ಬರ್ತವೆ. ಆ 3 ವಿಧಾನಗಳನ್ನು ಅಲ್ಲಿ ಅಧ್ಯಯನ ಮಾಡಬೇಕು. ಅದರ ಜೊತೆಗೆ ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಪಟ್ಟಂತೆ 2 ಪ್ರಮುಖ ಪರಿಕಲ್ಪನೆಗಳು, ಒಂದು ಅನುಭೋಗಿ ಸರಕು, ಇನ್ನೊಂದು ಬಂಡವಾಳ ಸರಕು. ಅದಾದ ನಂತರ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ಇನ್ನೊಂದು ಪ್ರಮುಖ ಪರಿಕಲ್ಪನೆ ದಾಸ್ತಾನು ಮತ್ತು ಹರಿವು. ಅದಕ್ಕೆ ನಾವು ಸ್ಟಾಕ್ ಆ್ಯಂಡ್ ಫ್ಲೋ ಅಂತ ಕರಿತೀವಿ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಇದೊಂದು ಪರಿಕಲ್ಪನೆನ ಅಲ್ಲಿ ಅಭ್ಯಾಸ ಮಾಡಬೇಕು. ಅದರ ಜೊತೆಗೆ ತಪಶೀಲು ಪಟ್ಟಿ, ಅಂದರೆ ಅದನ್ನು ನಾವು ಸ್ಟಾಕ್ ಅಂತ ಕರಿತೀವಿ. ಆ ತಪಶೀಲು ಪಟ್ಟಿಲಿ 2 ಪ್ರಕಾರಗಳು ಬರ್ತವೆ, ಅವುಗಳನ್ನು ಅಧ್ಯಯನ ಮಾಡೋಣ. ಅದರ ಜೊತೆಗೆ ಬಾಹ್ಯತೆಗಳು, ಅಂದರೆ ಇಂಟರ್ನಾಲಿಟೀಸ್ ಅಂತ ಕರಿತೀವಿ. ಇಂಟರ್ನಲ್, ಎಕ್ಸ್ಟರ್ನಾಲಿಟೀಸ್, ಅವುಗಳನ್ನು ಬಾಹ್ಯತೆಗಳು ಅಂತ ಕರಿತೀವಿ. ಅಲ್ಲಿ 2 ತರಹದ ಬಾಹ್ಯತೆಗಳು ಬರ್ತವೆ, ಒಂದು ಋಣಾತ್ಮಕ, ಒಂದು ಧನಾತ್ಮಕ, 2 ರೀತಿಯ ಬಾಹ್ಯತೆಗಳು ಬರ್ತವೆ. ಈ ಪ್ರಮುಖ ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡುವುದಕ್ಕಿಂತ ಪೂರ್ವದಲ್ಲಿ ನಾವು ಮೊದಲು ರಾಷ್ಟ್ರೀಯ ಆದಾಯ ಅಂದ್ರೇನು ಅನ್ನೋದನ್ನು ತಿಳ್ಕೋಬೇಕು. ಮೊದಲನೇದಾಗಿ ರಾಷ್ಟ್ರೀಯ ಆದಾಯ ಅಂದ್ರೇನು? ಅಲ್ಲಿ ನಮೂದಿಸಿದ ಹಾಗೆ ಒಂದು ರಾಷ್ಟ್ರ ಒಂದು ನಿರ್ದಿಷ್ಟಪಡಿಸಿದ ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು, ಅಂದರೆ ಅಂತಿಮ ಮೌಲ್ಯವನ್ನು ನಾವು ಏನಂತ ಕರಿತೀವಿ? ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಹಾಗಾದರೆ ಏನಂಗಂದರೆ ಒಂದು ರಾಷ್ಟ್ರ ಅಂದರೆ ಒಂದು ನಿರ್ದಿಷ್ಟಪಡಿಸಿದ ವರ್ಷದ ಅವಧಿಯಲ್ಲಿ, ಅಂದರೆ ಅದಕ್ಕೊಂದು ಸ್ಪೆಸಿಫಿಕ್ ಇಯರ್, ಈಗ ಹೆಂಗೆ ನಾವು 2019, 20, 20, 21 ಅಂತ ಏನು ಕರಿತೀವಿ, ಹಾಗೆ ಒಂದು ನಿರ್ದಿಷ್ಟಪಡಿಸಿದ ವರ್ಷದ ಅವಧಿಯಲ್ಲಿ ಒಂದು ರಾಷ್ಟ್ರ ಉತ್ಪಾದಿಸಿದ, ಅದು ಪ್ರಾಥಮಿಕ ರಂಗದಲ್ಲಿ ಉತ್ಪಾದಿಸಿರ್ಬೋದು, ದ್ವಿತೀಯ ರಂಗ ಅಂದರೆ ಕೈಗಾರಿಕಾ ರಂಗದಲ್ಲಿ ಉತ್ಪಾದಿಸಿರ್ಬೋದು, ಅಥವಾ ತೃತೀಯ ರಂಗ ಅಂದರೆ ಸೇವಾ ವಲಯ ಅಂತ ಏನು ಕರಿತೀವಿ, ಆ ವಲಯದಲ್ಲಿ ಉತ್ಪಾದಿಸಿದ್ದು ಇರಬಹುದು. ಈ 3 ವಲಯಗಳಿಂದ ಉತ್ಪಾದಿಸಿದ ಒಟ್ಟು ಮೌಲ್ಯವನ್ನು, ಅಂದರೆ ಅಂತಿಮವಾಗಿ ನಮಗೇನು ಸಿಕ್ಕುತ್ತೆ ಆ ಮೌಲ್ಯವನ್ನು ರಾಷ್ಟ್ರೀಯ ವರಮಾನ ಅಂತ ಕರಿತೀವಿ. ಹಾಗಾದರೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ 2 ಪ್ರಮುಖ ಪರಿಕಲ್ಪನೆಗಳನ್ನು, ಅಂದರೆ ನಾವು ಈ ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಪಟ್ಟಂತೆ 2 ಸರಕುಗಳು ನಾವು ಅಭ್ಯಾಸ ಮಾಡ್ತೀವಿ. ಅಲ್ಲಿ ಒಂದನೇದ್ದು ಅನುಭೋಗಿ ಸರಕುಗಳು, ಎರಡನೇದ್ದು ಬಂಡವಾಳ ಸರಕುಗಳು. ಹಾಗಾದರೆ ಅನುಭೋಗಿ ಸರಕು ಅಂದರೆ ಏನು? ಅಲ್ಲಿ ನೋಡಿ, ಅನುಭೋಗದ ಉದ್ದೇಶಕ್ಕಾಗಿ ಖರೀದಿಸುವ, ಅಂದರೆ ನಾವು ಅದನ್ನು ಅನುಭೋಗಕ್ಕಂತಲೇ ಅದನ್ನು ಖರೀದಿ ಮಾಡಿರಬೇಕು, ಅಂತಹ ಸರಕುಗಳನ್ನು ನಾವು ಏನಂತ ಕರಿತೀವಿ? ಅನುಭೋಗಿ ಸರಕುಗಳು ಅಂತ ಕರಿತೀವಿ. ಹಾಗಾದರೆ ಈ ಅನುಭೋಗಿ ಸರಕುಗಳ ಜೊತೆಗೆ ಇನ್ನೊಂದು ಪ್ರಮುಖ ಸರಕು ಬಂಡವಾಳ ಸರಕು. ಹಂಗಂದ್ರೆ ಏನು? ಈ ಬಂಡವಾಳ ಸರಕು ಅಂದರೆ ಇತರೆ ಸರಕುಗಳ ಉತ್ಪಾದನೆಗೆ, ಅಂದರೆ ಅನುಭೋಗಿ ಸರಕನ್ನು ಉತ್ಪಾದಿಸುವಂತಹ ಸಂದರ್ಭದಲ್ಲಿ ನೆರವಾಗುವ ಸರಕುಗಳನ್ನು, ಅಂದರೆ ಆ ಒಂದು ಅನುಭೋಗಿ ಸರಕನ್ನು ನಾವು ಏನು ಅನುಭೋಗ ಮಾಡಬೇಕು ಅಂದರೆ ಅಲ್ಲಿ ಅದನ್ನು ಉತ್ಪಾದನೆ ಮಾಡುವಂತಹ ವ್ಯವಸ್ಥೆ ಇರಬೇಕು. ಆದ ಕಾರಣ ಅಲ್ಲಿ ಇತರೆ ಸರಕುಗಳ ಉತ್ಪಾದನೆಗೆ ನೆರವಾಗುವ ಸರಕುಗಳನ್ನು ನಾವೇನಂತ ಕರಿತೀವಿ? ಬಂಡವಾಳ ಸರಕುಗಳು ಅಂತ ಕರಿತೀವಿ. ಹಾಗಾದರೆ ಇವೆರಡರ ಮಧ್ಯ ಏನು ವ್ಯತ್ಯಾಸ ಇದೆ? ಆ ವ್ಯತ್ಯಾಸವನ್ನು ನಾವು ಗಮನಿಸಿದಾಗ ಇವುಗಳ ಸಂಪೂರ್ಣ ಅರ್ಥ ನಮಗಾಗತ್ತೆ. ಮೊದಲೇದು ನೋಡಿ,
ಈಗ ನಾವು ಈ ಕಡೆ ಅನುಭೋಗಿ ಸರಕನ್ನು ಅಭ್ಯಾಸ ಮಾಡ್ತೀವಿ, ಈ ಕಡೆ ಬಂಡವಾಳ ಸರಕನ್ನು ಅಭ್ಯಾಸ ಮಾಡ್ತೀವಿ. ಮೊದಲನೇದಾಗಿ ಅನುಭೋಗಿ ಸರಕು ಅಂದರೆ ನಿಮಗೆ ಗೊತ್ತಿರಲಿ, ಅನುಭೋಗದ ಉದ್ದೇಶಕ್ಕಾಗಿ, ಯಾವುದೋ ಒಂದು ಉದ್ದೇಶಕ್ಕಾಗಿ ಎಲ್ಲ, ಅದನ್ನ ನಾವು ಅನುಭೋಗ ಮಾಡುವ ಉದ್ದೇಶಕ್ಕಾಗಿಯೇ ಖರೀದಿಸಿದ್ರೆ ಅದನ್ನ ನಾವು ಅನುಭೋಗಿ ಸರಕುಗಳು ಅಂತ ಕರಿತೀವಿ. ಹಾಗಾದ್ರೆ ಅಲ್ಲಿ ಮೊದಲನೇ ವ್ಯತ್ಯಾಸವನ್ನ ನಾವು ಅನುಭೋಗಿ ಸರಕು ಅಂದ್ರೆ ಏನು ಅಂತ ಬರಿತೀವಿ. ಎರಡನೇ ಉದ್ದೇಶ ಅಂದ್ರೆ ಎರಡನೇ ವ್ಯತ್ಯಾಸ, ಉದಾಹರಣೆ ಕೊಡಿ ಸರ್ ಅನುಭೋಗಿ ಸರಕಿಗೆ ಅಂತಂದ್ರೆ ಒಂದು ಬಟ್ಟೆ, ಪುಸ್ತಕ, ಹಣ್ಣು, ತರಕಾರಿ ಇತ್ಯಾದಿಗಳನ್ನ ಅನುಭೋಗಿ ಸರಕುಗಳು ಅಂತ ಕರಿತೀವಿ. ಹಾಗಾದ್ರೆ ಬಂಡವಾಳ ಸರಕುಗಳು ಅಂದ್ರೆ ಏನು? ನಿಮ್ಗೀಗಾಗಲೇ ಗೊತ್ತಿರೋ ಹಾಗೆ ಇತರೆ ಸರಕುಗಳ ಉತ್ಪಾದನೆಗೆ ನೆರವಾಗುವ ಸರಕುಗಳನ್ನ ಬಂಡವಾಳ ಸರಕುಗಳು ಅಂತ ಕರಿತೀವಿ. ಹಾಗಾದ್ರೆ ಉದಾಹರಣೆಯಾಗಿ ನಾವು ಯಂತ್ರೋಪಕರಣ, ಕಲ್ಲಿದ್ದಲು, ಕಟ್ಟಡ, ಟ್ರ್ಯಾಕ್ಟರ್ ಇತ್ಯಾದಿ ಇವುಗಳನ್ನ ನಾವು ಇನ್ನೊಂದು ವಸ್ತುವನ್ನು ಉತ್ಪಾದಿಸುವುದಕ್ಕೋಸ್ಕರ ಬಳಸ್ತೇವೆ. ಅದರ ಅರ್ಥ ಏನು? ಇನ್ನೊಂದು ವಸ್ತುಗಳನ್ನು ಉತ್ಪಾದಿಸುವುದಕ್ಕೋಸ್ಕರ ಯಂತ್ರ, ಯಾವುದೋ ಒಂದು ವಸ್ತುನ ಉತ್ಪಾದನೆ ಮಾಡೋಕ್ಕೆ, ಕಟ್ಟಡ ಅದನ್ನ ಅದೇ ಒಂದು ಬಿಲ್ಡಿಂಗ್ನಲ್ಲಿ ಒಂದು ಫ್ಯಾಕ್ಟ್ರಿನೋ ಯಾವುದೋ ಒಂದು ಸ್ಥಾಪನೆ ಮಾಡಿದ್ರೆ, ಮುಂದೆ ಕಲ್ಲಿದ್ದಲು ಅದನ್ನ ನಾವು ಎಲ್ಲ ಹಲವಾರು ರೀತಿಯ ಉತ್ಪಾದನೆಗೆ ಬಳಸ್ತಾ ಹೋಗ್ತೀವಿ. ಅದನ್ನ ಟ್ರೈನ್ಗೆ ಬಳಸ್ತಾ ಇರ್ಬೋದು, ಅಥವಾ ಅದರಿಂದ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡೋಕ್ಕೆ ಬಳಸ್ತಿರ್ಬೋದು. ಹೀಗೆ ಈ ಇತರೆ ಸರಕುಗಳ ಉತ್ಪಾದನೆಗೆ ನೆರವಾಗುವಂತಹ ಯಾವುದಾದರೂ ಸರಕುಗಳು ಅಂತಂದ್ರೆ ಯಂತ್ರ, ಕಲ್ಲಿದ್ದಲು, ಕಟ್ಟಡ, ಟ್ರ್ಯಾಕ್ಟರ್ ಇತ್ಯಾದಿ. ಹಾಗಾದ್ರೆ ಈ ಒಂದು ವ್ಯತ್ಯಾಸವನ್ನ ಗಮನಿಸುವಾಗ ಅನುಭೋಗಿ ಸರಕುಗಳ ಬಯಕೆಗಳು ಇವು ಏನ್ ಮಾಡ್ತವೆ ಅಂತಂದ್ರೆ, ಎರಡನೇದಾಗಿ ಇವು ಮಾನವನ ಬಯಕೆಯನ್ನ ನೇರವಾಗಿ ತೃಪ್ತಿಪಡಿಸ್ತವೆ. ಯಾವುದು? ಬಟ್ಟೆ, ಅದು ಮಾನವನ ಬಯಕೆಯನ್ನು ತೃಪ್ತಿಪಡಿಸುತ್ತೆ. ಪುಸ್ತಕ, ಅದು ನಮ್ಮ ಬಯಕೆಯನ್ನು ತೃಪ್ತಿಪಡಿಸುತ್ತೆ. ಹಣ್ಣು, ತರಕಾರಿ ಇವು ಕೇವಲ ನೇರವಾಗಿ ನಮ್ಮ ಬಯಕೆಗಳನ್ನು ಅಂದರೆ ಹೋಗ್ತೀವಿ, ತಗೊಳ್ತೀವಿ, ಅವುಗಳನ್ನು ತಗೊಂಡು ಬಂದು ಅನುಭವಿಸ್ತೀವಿ. ಅಂದರೆ ಇಲ್ಲಿ ಅವುಗಳನ್ನು ಬಯಕೆಗಳನ್ನು ಅದು ನೇರವಾಗಿ ತೃಪ್ತಿಪಡಿಸುತ್ತೆ. ಹಾಗಾದರೆ ಬಂಡವಾಳ ಸರಕು ಹಾಗಲ್ಲ. ಯಾಕಪ್ಪ ಅಂದರೆ ಅದು ಅನುಭೋಗಿ ಸರಕನ್ನು ಉತ್ಪಾದಿಸುವ ಹಂತದಲ್ಲಿ ನೆರವಾಗುವ ವಸ್ತು ಆಗಿರೋದ್ರಿಂದ, ಅಂದರೆ ಅದು ನಮ್ಮ ಬಯಕೆಯನ್ನ ಪ್ರತ್ಯಕ್ಷವಾಗಿ ಅದು ನಮಗೆ ತೃಪ್ತಿಪಡಿಸೋದಿಲ್ಲ, ಪರೋಕ್ಷವಾಗಿ ತೃಪ್ತಿಪಡಿಸುತ್ತೆ. ನಮ್ಮ ಕಣ್ಣಿಗೆ ಕಾಣಲ್ಲ, ಅಂದರೆ ಅದು ನೇರವಾಗಿ ಅದು ಅನುಭೋಗಕ್ಕೆ ಯೋಗ್ಯರಲ್ಲ. ಆದ ಕಾರಣ ಇದು ಅನುಭೋಗಿ ಸರಕುಗಳನ್ನು ಉತ್ಪಾದನೆಗೆ ಮಾಡುವಂತಹ ಸರಕು ಆಗಿರುತ್ತೆ ಬಂಡವಾಳ ಸರಕು. ಇನ್ನೊಂದು ವ್ಯತ್ಯಾಸವನ್ನು ಗಮನಿಸ್ರಿ, ಇವುಗಳ ಬೇಡಿಕೆ ಯಾವುದು? ಅನುಭೋಗಿ ಸರಕುಗಳ ಬೇಡಿಕೆ ಪ್ರಾಥಮಿಕ ಬೇಡಿಕೆಯಾಗಿರುತ್ತೆ. ಅಂದರೆ ಇದನ್ನು ನಾವು ತಗೊಂಡ ತಕ್ಷಣ ಅದನ್ನು ಉಪಯೋಗ ಮಾಡ್ತಾ ಇರೋದ್ರಿಂದ ಅದನ್ನು ನಾವು ಪ್ರಾಥಮಿಕ ಬಯಕೆ ಅಂತ ಕರಿತೀವಿ. ಹಾಗಾದರೆ ಬಂಡವಾಳ ಸರಕುಗಳ ಬೇಡಿಕೆ ಉತ್ಪತ್ತಿ ಬೇಡಿಕೆ. ಅದರ ಅರ್ಥ ಇನ್ನೊಂದು ವಸ್ತುವನ್ನು ಉತ್ಪಾದಿಸುವಂತಹ ಸಂದರ್ಭದಲ್ಲಿ ಅದನ್ನು ಬಳಸ್ತಾ ಇರೋದ್ರಿಂದ ಅದರ ಬೇಡಿಕೆ ಉತ್ಪತ್ತಿ ಬೇಡಿಕೆಯಾಗಿರುತ್ತೆ. ಇದರ ಜೊತೆಗೆ ಇನ್ನೊಂದು ವ್ಯತ್ಯಾಸವನ್ನು ಗಮನಿಸ್ರಿ, ಈ ಅನುಭೋಗಿ ಸರಕುಗಳು ಅಂತಿಮವಾಗಿ ಅನುಭೋಗಕ್ಕೆ ಲಭ್ಯ ಇರ್ತವೆ. ಅಂತಿಮವಾಗಿ ಅನುಭೋಗಕ್ಕೆ ಲಭ್ಯ ಆಗಿರ್ತವೆ. ಹಾಗಾದ್ರೆ ಇವು ಯಾವುವು? ಬಂಡವಾಳ ಸರಕುಗಳು ಮುಂದಿನ ಅಂದರೆ ಮುಂಬರುವ ಉತ್ಪಾದನೆಗೆ ಇವು ನೆರವಾಗ್ತವೆ. ಈ ಒಂದು ವ್ಯವಸ್ಥೆಯನ್ನು ಗಮನಿಸಿದಾಗ ನಾವು ಸ್ಪಷ್ಟವಾಗಿ ಮೊದಲು ಒಂದನ್ನು ತಿಳ್ಕೋಬೇಕು, ರಾಷ್ಟ್ರೀಯ ಆದಾಯ ಅಂದ್ರೇನು. ಈ ಒಂದು ರಾಷ್ಟ್ರ ಒಂದು ನಿರ್ದಿಷ್ಟಪಡಿಸಿದ ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯವನ್ನು ನಾವು ರಾಷ್ಟ್ರೀಯ ವರಮಾನ ಅಂತ ಕರಿತೀವಿ. ಈ ರಾಷ್ಟ್ರೀಯ ವರಮಾನಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಮುಖ ಪರಿಕಲ್ಪನೆಗಳು, ಒಂದು ಅನುಭೋಗಿ ಸರಕು, ಇನ್ನೊಂದು ಬಂಡವಾಳ ಸರಕು. ಅನುಭೋಗಿ ಸರಕು ಅಂತಂದ್ರೆ ಅನುಭೋಗದ ಉದ್ದೇಶಕ್ಕಾಗಿಯೇ ಖರೀದಿಸಿರಬೇಕು, ಅದನ್ನ ಬೇರೆ ಯಾವುದೇ ಉದ್ದೇಶಕ್ಕಾಗಿ ಅಲ್ಲ. ಅನುಭೋಗದ ಉದ್ದೇಶಕ್ಕಾಗಿ ಖರೀದಿಸಿದ ವಸ್ತುಗಳನ್ನು ನಾವೇನಂತ ಕರಿತೀವಿ? ಅನುಭೋಗಿ ಸರಕು ಅಂತ ಕರಿತೀವಿ. ಇನ್ನೊಂದು ಬಂಡವಾಳ ಸರಕು, ಅದನ್ನ ನಾವೇನಂತ ಕರಿತೀವಿ? ಆ ಒಂದು ಯಾವುದು? ಇತರೆ ಸರಕುಗಳ ಉತ್ಪಾದನೆಗೆ ನೆರವಾಗುವಂತಹ ಒಂದು ವ್ಯವಸ್ಥೆಯನ್ನ
ನಾವು ಬಂಡವಾಳ ಸರಕು ಅಂತ ಕರಿತೀವಿ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ 2 ಪ್ರಮುಖ ಪರಿಕಲ್ಪನೆಗಳನ್ನು ನೀವು ದೃಷ್ಟಿಯಲ್ಲಿ ಇಟ್ಕೊಂಡು ಈ ಒಂದು ವ್ಯವಸ್ಥಿತ ನೋಟ್ಸಲ್ಲಿ ಇವುಗಳನ್ನು ಬರೆದಿಟ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಹಲವಾರು ಪರಿಕಲ್ಪನೆಗಳು, ಅಂದರೆ ರಾಷ್ಟ್ರೀಯ ಆದಾಯ ಅಂದ್ರೇನು ಅನ್ನೋದನ್ನು ತಿಳ್ಕೊಂಡ್ರಿ. ಆ ಮುಂದಿನ ಪರಿಕಲ್ಪನೆಯಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವ ವಿಧಾನಗಳು, ಅವು 3 ವಿಧಾನಗಳು ಬರ್ತವೆ. ಆ 3 ವಿಧಾನಗಳ ಮುಖಾಂತರ ಹೇಗೆ ರಾಷ್ಟ್ರೀಯ ವರಮಾನವನ್ನು ಅಂದಾಜು ಮಾಡ್ತೀವಿ ಅನ್ನೋದನ್ನು ಅಭ್ಯಾಸ ಮಾಡಬೇಕು. ಅದರ ಜೊತೆಗೆ ದಾಸ್ತಾನು ಮತ್ತು ಹರಿವು, ಅಂದರೆ ಸ್ಟಾಕ್ ಅಂದ್ರೇನು, ಫ್ಲೋ ಅಂದ್ರೇನು, ಈ ವರ್ಷದಕ್ಕೆ ಈ ಹಿಂದಿನ ವರ್ಷ ಇದ್ದಿದ್ದಕ್ಕೆ ಸ್ಟಾಕ್ ಅಂತೀವಿ, ಮುಂಬರೋ ವರ್ಷದಲ್ಲಿ ಅದು ಕೂಡ್ಕೊಳ್ತಾ ಹೋದರೆ ಅದಕ್ಕೆ ಹರಿವು ಅಂತ ಕರಿತೀವಿ. ಅಲ್ಲಿ ಬಂದಾಗ ಅದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಕೊಡ್ತೀವಿ. ಇದರ ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ಒಂದು ಪರಿಕಲ್ಪನೆ ಇದರಲ್ಲಿ ಬರೋದು ರಾಷ್ಟ್ರೀಯ ವರಮಾನ ಮತ್ತು ಮಾನವನ ಕಲ್ಯಾಣ, ಅಂದರೆ ಯೋಗಕ್ಷೇಮ ಅಂತ ಕರಿತೀವಿ. ಅದನ್ನು ಸಹ ಮುಂದಿನ ಅಧ್ಯಾಯಕ್ಕೆ ಅಂದರೆ ಪರಿಕಲ್ಪನೆಯಲ್ಲಿ ಅಭ್ಯಾಸ ಮಾಡುವ.